ನಮಸ್ಕಾರ ಸ್ನೇಹಿತರೆ. ಹಣದ ಆಸೆ ಮನುಷ್ಯರನ್ನ ಎಷ್ಟರ ಮಟ್ಟಿಗೆ ಕುರುಡರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಸಾಕ್ಷಿ. ಜನ್ಮ ನೀಡಿದ ತಂದೆಯನ್ನ ದೇವರಂತೆ ಕಾಣಬೇಕಾದ ಮಕ್ಕಳು ಕೇವಲ ಇನ್ಸೂರೆನ್ಸ್ ಹಣದ ಆಸೆಗಾಗಿ ಅಪ್ಪನನ್ನೇ ಹಾವು ಕಚ್ಚಿಸಿ ಸಾಯಿಸಿದ್ದಾರೆ. ಇದು ತಮಿಳುನಾಡಿನ ತಿರುತ್ತಣಿಯಲ್ಲಿ ನಡೆದ ನೈಜ ಘಟನೆ. ಅದು ಹೇಗೆ ನಡೆಯಿತು, ಪೊಲೀಸರು ಇದನ್ನ ಪತ್ತೆ ಹಚ್ಚಿದ್ದು ಹೇಗೆ, ಈ ವಿಡಿಯೋದಲ್ಲಿ ಪೂರ್ತಿ ವಿವರ ನೋಡೋಣ ಬನ್ನಿ ಸ್ನೇಹಿತರೆ. ತಮಿಳುನಾಡಿನ ತಿರುತ್ತಣಿ ಮೂಲದ ಗಣೇಶನ್ ಎಂಬುವರು ಸರ್ಕಾರಿ ಶಾಲೆಯಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಇಬ್ಬರು ಗಂಡು ಮಕ್ಕಳು. ಇಬ್ಬರು ಕೂಡ ಸಾಲದ ಸುಳಿಯಲ್ಲಿ ಸಿಲುಕಿದ್ದರು. ಗಣೇಶನ್ ಅಂದ್ರೆ ಅವರ ತಂದೆಯ ಹೆಸರಿನಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಇನ್ಸೂರೆನ್ಸ್ ಪಾಲಿಸಿಗಳಿದ್ದವು. ಒಂದು ವೇಳೆ ತಂದೆ ಸಾವನ್ನಪ್ಪಿದರೆ ಆ ದೊಡ್ಡ ಮೊತ್ತ ತಮಗೆ ಸಿಗುತ್ತದೆ ಎಂದು ಆ ಮಕ್ಕಳು ಸ್ಕೆಚ್ ಹಾಕಿದ್ದರು. ಮೊದಲು ತಂದೆಯನ್ನು ನೈಸರ್ಗಿಕವಾಗಿ ಸಾವು ಸಂಭವಿಸುವಂತೆ ಮಾಡಲು ಈ ಮಕ್ಕಳು ಪ್ಲಾನ್ ಮಾಡಿದರು. ಅಕ್ಟೋಬರ್ ತಿಂಗಳಿನಲ್ಲಿ ಹಾವು ಹಿಡಿಯುವವನೊಬ್ಬನ ಸಹಾಯದಿಂದ ಒಂದು ವಿಷಪೂರಿತ ಹಾವನ್ನು ಮನೆಗೆ ತರಿಸಿಕೊಂಡರು. ಅಪ್ಪ ಗಾಢ ನಿದ್ರೆಯಲ್ಲಿದ್ದಾಗ ಆ ಹಾವನ್ನು ಅವರ ಮೇಲೆ ಬಿಟ್ಟು ಕಚ್ಚಿಸಿದರು. ಹಾವಿನ ವಿಷ ಏರಿ ಗಣೇಶನ್ ಅವರು ಸಾವನ್ನಪ್ಪಿದರು. ಆದ ನಂತರ ಯಾರಿಗೂ ಸಂಶಯ ಬರಬಾರದು ಎಂದು ಆ ಹಾವನ್ನು ಸಹ ಕೊಂದರು. ಗಣೇಶನ್ ಸಾವನ್ನಪ್ಪಿದ ಬೆನ್ನಲ್ಲೇ ಈ ಮಕ್ಕಳು ಇನ್ಸೂರೆನ್ಸ್ ಕಂಪನಿಗೆ ಫೋನ್ ಮಾಡಿ ಕ್ಲೈಮ್ ಕೇಳಲು ಶುರು ಮಾಡಿದರು. ಕೇವಲ 15 ದಿನಗಳ ಹಿಂದಷ್ಟೇ ಕೆಲವು ಪಾಲಿಸಿಗಳನ್ನ ಮಾಡಿಸಲಾಗಿತ್ತು. ಇದು ಕಂಪನಿಯವರಿಗೆ ಮತ್ತು ಪೊಲೀಸರಿಗೆ ಸಂಶಯ ತರಿಸಿತ್ತು. ಪೊಲೀಸರು ತನಿಖೆ ಚುರುಕುಗೊಳಿಸಿದಾಗ ಮಕ್ಕಳ ಮೊಬೈಲ್ ಫೋನ್ ಲೊಕೇಶನ್ ಮತ್ತು ಹಾವು ಹಿಡಿಯುವವನ ಜೊತೆಗಿನ ಸಂಪರ್ಕ ಬೆಳಕಿಗೆ ಬಂತು. ಕೊನೆಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಮಕ್ಕಳು ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಹಣಕ್ಕಾಗಿ ಹೆತ್ತ ತಂದೆಯನ್ನ ಕೊಂದ ಇಂಥ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇವರಿಗೆ ಯಾವ ರೀತಿಯ ಶಿಕ್ಷೆಯಾಗಬೇಕು ಎಂಬುದನ್ನ ಕಮೆಂಟ್ ಮಾಡಿ ತಿಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.